ಸೊ ಫೈನಲಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಚೆನ್ನಾಗಿ ಕಾಲೇಜ್ ಸಿಕ್ಕಿಲ್ಲ ಅಥವಾ ಕಾಲೇಜೇ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮುಂದೆ ಹೋಗಿದ್ದ ಮುಂಚೆ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆದ್ರೆ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ ಇದೇ ತರ KCET ಅಪ್ಡೇಟ್ಸ್ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಡಿಸಿಷನ್ ಮಾಡಬೇಕು ಅದೆಲ್ಲ ಇಂಪಾರ್ಟೆಂಟ್ ನ್ಯೂಸ್ ಎಲ್ಲ ನನಗೆ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಟ್ ವಿಲ್ ಟೇಕ್ ಯು ಜಸ್ಟ್ 5 seconds ಟು ಸಬ್ಸ್ಕ್ರೈಬ್. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ತರ ಪ್ರತಿಯೊಬ್ಬರು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದೆ. ಅದೇ ತರ ನಾನು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಸಿಮಿಲರ್ಲಿ ಮತ್ತೇನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ಪುಟ್ ಇನ್ ದ ಕಮೆಂಟ್ಸ್. ನಿಮ್ಗೇನೋ ಕಾಲೇಜ್ ಅಲೌಟ್ ಆಗಿಲ್ಲ ಅಂದ್ರೆ ಅವ್ರೇನ್ ಹೇಳಿದ್ದಾರೆ, ನೀವು ಒಂದು ಕನ್ಸೆಂಟ್ ನ ಇಮೇಲ್ ಮೂಲಕ ಅವರಿಗೆ ಶೇರ್ ಮಾಡಬೇಕಂತ. ಅಂಡ್ ಅವ್ರು ನಿಮ್ಮ ಇಮೇಲ್ ನೋಡಿ ಚೆಕ್ ಮಾಡಿ ದೇ ಕ್ಯಾನ್ ಹೆಲ್ಪ್ ಯು ಫರ್ದರ್. ಸೊ ಹೀಗಂತ KE ಹೇಳಿದೆ. ಬಟ್ ಅಗೇನ್ ಐ ಡೋಂಟ್ ಟ್ರಸ್ಟ್ ದೆಮ್. ನಂಗೆ ಅನ್ಸಲ್ಲ ದೇ ವಿಲ್ ಟೇಕ್ ಯು ಸೀರಿಯಸ್ಲಿ ಬಿಕಾಸ್ ದೇರ್ ಆರ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಮೇಲಿಂಗ್ ದೆಮ್. ಅದಕ್ಕೆ ವಾಟ್ ಐ ಸೇಸ್ ಜಸ್ಟ್ ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್, ಸೆಕೆಂಡ್ ಅಂಡ್ ಥರ್ಡ್ ರೌಂಡ್. ಇದು ಆಕ್ಚುಲಿ ನಿಮ್ ಮಿಸ್ಟೇಕ್ ಆಯ್ತಾ. ನೀವು ಮೊದಲೇ 40 to 50 ಕಾಲೇಜ್ ಆದ್ರೂ ನೀವು ಹಾಕಿರ್ಬೇಕಾಗಿತ್ತು. ಇಫ್ ಯುವರ್ ರ್ಯಾಂಕ್ ಇಸ್ ವೆರಿ ವೆರಿ ಲೋ ಲೈಕ್ 50,000 60,000 ಅವ್ರ ಇನ್ ಲ್ಯಾಕ್ಸ್. ಸೊ ಆ ತರ ಇದ್ರೆ ಯು ಹ್ಯಾವ್ ಟು ಆಡ್ ಆಸ್ ಮಚ್ ಎಸ್ ಕಾಲೇಜಸ್ ಆಸ್ ಪಾಸಿಬಲ್. ಸೊ ಒಂದೇ ಲಾಸ್ಟ್ ಓಪನ್ ಅಂದ್ರೆ ಲೆಟ್ಸ್ ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಇಲ್ಲಿ ಸಿನಾರಿಯೋ 2 ಈ ಕೇಸ್ 2 ಏನಿದೆ, ನಿಮಗೆ ಕಾಲೇಜ್ ಅಲೌಟ್ ಆಗಿದೆ, ಆಮೇಲೆ ನಿಮಗೆ ಕಾಲೇಜ್ನ ಹೋಗಬೇಕು. ಸೊ KCET ಒಂದು ಎಕ್ಸಿಟ್ ಆಗಬೇಕು. ಸೊ ಈ ತರ ಆಗಿದೆ, ಯು ಟು ಚೂಸ್ ಅ ಚಾಯ್ಸ್ 1. ಸೊ 4 ಚಾಯ್ಸಸ್ ಕೊಟ್ಟಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಯಾವ ಚಾಯ್ಸ್ನ ನೀವು ಚೂಸ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಚಾಯ್ಸ್ ಚೂಸ್ ಮಾಡಿದ್ರೆ ಯು ವಿಲ್ ಗೋ ಟು ದಟ್ ಕಾಲೇಜ್, ಪೇ ದ ಫೀಸ್, ಯು ಡನ್ ವಿತ್ ದ KCET ಕೌನ್ಸಿಲಿಂಗ್. ಅದೇ ಥರ ನೀವು ಚಾಯ್ಸ್ 4 ಹೋದರೆ ಅಂದರೆ ನಿಮ್ಗೆ KCET ಕೌನ್ಸಿಲಿಂಗೇ ಬೇಡ, ನಿಮಗೆ JEE ಮೇನ್ಸಲ್ಲಿ ಏನೋ ಸೀಟ್ ಸಿಕ್ಕಿದೆ, IIT IIIT ಸೀಟ್ ಸಿಕ್ಕಿದೆ, ಅಥವಾ ಬಿಟ್ಸ್ ಪಿಲಾನಿ ಅಥವಾ ಬೇರೆ ಯಾವುದೋ ಕಾಲೇಜಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ಚಾಯ್ಸ್ 4. ಇದರಲ್ಲಿ ನೀವು KCET ಕೌನ್ಸಿಲಿಂಗಿಂದ ಔಟ್ ಆಗಿಬಿಡ್ತೀರಾ. ಆಮೇಲೆ ಥರ್ಡ್ ಸಿನಾರಿಯೋ, ಇದರಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ ಬಟ್ ಯು ಥಿಂಕ್ ನಿಮ್ಗೆ ಇದಕ್ಕಿಂತ ಚೆನ್ನಾಗಿ ಕಾಲೇಜು ಕೂಡ ಸಿಗ್ಬೋದು ಅಂತ. ಸೊ ಆ ಥರ ಇದ್ರೆ ಏನು ಮಾಡಬೇಕು, ಯು ಹ್ಯಾವ್ ಟು ಗೋ ವಿತ್ ಚಾಯ್ಸ್ 2. ಸೊ ಚಾಯ್ಸ್ 2 ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ ನಿಮ್ಮ 10 ಕಾಲೇಜಸ್ನ ಹಾಕಿದ್ದಾರೆ. ಓಕೆ, ಅದರಲ್ಲಿ 5th ಕಾಲೇಜ್ ನಿಮಗೆ ಸಿಕ್ಕಿದೆ. ಸೊ ಚಾಯ್ಸ್ 2 ಹೋದ್ಮೇಲೆ 5th ಕಾಲೇಜ್ ನಿಮ್ಮ ಹತ್ರ ಇರುತ್ತೆ, ಪ್ಲಸ್ ಕೆಳಗಿರೋ 6 7 8 9 10 ಇವು 5 ಕಾಲೇಜಿಗೆ ಡಿಲೀಟ್ ಆಗಿಬಿಡುತ್ತೆ. ಆಮೇಲೆ ಮೇಲಿರೋ 1 2 3 4 ಸೊ ಉಳಿದಿರೋ 4 ಕಾಲೇಜಸ್ ಮೇಲೆ ನಿಮಗೆ KCET ಕೌನ್ಸಿಲಿಂಗ್ ಆಗುತ್ತೆ. ಅದರಲ್ಲಿ ಯಾವುದಾದ್ರು ಅಲೌಟ್ ಆದರೆ ಯು ವಿಲ್ ಗೆಟ್ ಇಟ್. ಆ್ಯಂಡ್ ನೀವು ಪ್ರಿವಿಯಸ್ಲಿ ಹೋಲ್ಡ್ ಮಾಡಿರೋ 5th ಪೊಸಿಷನ್ ಕಾಲೇಜೇನು ಇರುತ್ತಲ್ಲ ಅದು ಡಿಲೀಟ್ ಆಗಿಬಿಡುತ್ತೆ ಬಿಕಾಸ್ ಯು ವಿಲ್ ಗೆಟ್ 4th ಆರ್ ಎನಿ ನಂಬರ್ ಇನ್ ಬಿಟ್ವೀನ್ 4. ಅದಾದಮೇಲೆ ಅಗೇನ್ ಇಫ್ ಯು ವಾಂಟ್ ಟು ಹೋಲ್ಡ್ ಆ್ಯಂಡ್ ಗೋ ಟು ದ ಥರ್ಡ್ ರೌಂಡ್ ಅಂದರೆ ಅದು ಕೂಡ ಯು ಕ್ಯಾನ್ ಡೂ ಇಟ್. ಚಾಯ್ಸ್ 3 ಏನಾಗುತ್ತೆ ಅಂದರೆ, ನಿಮ್ಗೆ ಸಿಕ್ಕಿರೋ ಕಾಲೇಜ್ ಬೇಡ ನೀವು ಯು ಹೇಟ್ ದ್ಯಾಟ್ ಕಾಲೇಜ್, ಯು ರಿಯಲಿ ಡೋಂಟ್ ವಾಂಟ್ ಅಂದರೆ ಚಾಯ್ಸ್ 3 ಹೋಗ್ಬೋದು. ಇದರಲ್ಲಿ ಏನಾಗುತ್ತೆ, ನಿಮ್ಮ ಕಾಲೇಜ್ ಡಿಲೀಟ್ ಆಗಿಬಿಡುತ್ತೆ. ಅದಷ್ಟೇ ಅಲ್ಲದೆ ಉಳಿದಿರೋ ಎಲ್ಲ ಕಾಲೇಜಸ್ ಮೇಲೆ ನಿಮಗೆ KCET ಕೌನ್ಸಿಲಿಂಗ್ ಆಗುತ್ತೆ. ಬಟ್ ಅಗೇನ್ ಇಟ್ಸ್ ಅ ರಿಸ್ಕ್, ಯಾಕಂದರೆ ನಿಮ್ಮ ಹತ್ರ ಕಾಲೇಜ್ ಇರಲ್ಲ, ನೀವು ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದ ರೌಂಡ್ 2 ವಿದೌಟ್ ಎನಿ ಸೇಫ್ಟಿ ನೆಟ್. ಸೊ ಚಾಯ್ಸ್ 3ನ ಮಾಡಕ್ಕೆ ಹೋಗ್ಬಿಡಿ, ದ್ಯಾಟ್ಸ್ ವಾಟ್ ಐ ಸೇ. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ನನ್ನ ಬೆಸ್ಟ್ ಆಪ್ಷನ್ ಏನಂದರೆ ಚಾಯ್ಸ್ 2. ಸಿ ಇವೊಂದು ಈಗ ಇಮ್ಯಾಜಿನ್ ಮಾಡಿ ನೀವು 20 ಕಾಲೇಜಸ್ ಹಾಕಿದ್ರ, ನಿಮಗೆ ಥರ್ಡ್ ಒನ್ ಸಿಕ್ಕಿದೆ ಅಥವಾ ಸೆಕೆಂಡ್ ಒನ್ ಸಿಕ್ಕಿದೆ ಅಂದರೂ ಕೂಡ ಐ ಸೇ ಡೋಂಟ್ ಗೋ ಟು ದಟ್ ಕಾಲೇಜ್, ಡೋಂಟ್ ಮೇಕ್ ಅ ಚಾಯ್ಸ್ 1. ಚಾಯ್ಸ್ 2ಗೆ ಹೋಗಿ. ಯಾಕಂದರೆ there are still chance, there is a still probability that you can get the top 1 college in your list. ಸೊ ನಿಮ್ಮ ಹತ್ರ ಪ್ರೊಬಬಿಲಿಸ್ಟಿಕ್ಲಿ ಮಾತಾಡಿದ್ರೆ there is a chance that you can get that college. ಸೊ ಅದಕ್ಕೆ ನಾನಿದ್ರೆ ಐ ಆಬ್ವಿಯಸ್ಲಿ ವೇಟ್ ಟಿಲ್ ದಿ ಥರ್ಡ್ ರೌಂಡ್ ಟಿಲ್ ಐ ಗೆಟ್ ದ ಟಾಪ್ ಕಾಲೇಜಸ್. ಸೊ ಅದಕ್ಕೆ ಇವನ್ ಇಫ್ ಯು ಆರ್ ಗೆಟಿಂಗ್ ದ ಸೆಕೆಂಡ್ ಆರ್ ದ ಥರ್ಡ್ ಕಾಲೇಜ್ ಇನ್ ಯುವರ್ ಲಿಸ್ಟ್, ಗೋ ಫಾರ್ ದ ಸೆಕೆಂಡ್ ರೌಂಡ್. ಅಥವಾ ಅಲ್ಲೂ ಕೂಡ ನಿಮ್ಗೆ ಟಾಪ್ 1 ಸಿಗಲಿಲ್ಲ ಅಂದರೆ ಅಗೇನ್ ಗೋ ಫಾರ್ ದ ನೆಕ್ಸ್ಟ್ ರೌಂಡ್, ದಟ್ ಇಸ್ ಥರ್ಡ್ ರೌಂಡ್. ಅಲ್ಲೇ ನಿಮ್ಗೆ ಸಿಕ್ಕರೆ ಸಿಗ್ಬೋದು, ಇಲ್ಲ ಅಂದರೆ ನಿಮ್ಗೆ ಏನು ಕಾಲೇಜ್ ಅಲೌಟ್ ಇರುತ್ತೆ ಅದೇ ಕೂಡ ಸಿಗ್ಬಿಡುತ್ತೆ. ಸೊ ದೆರ್ ಇಸ್ ನೋ ರಿಸ್ಕ್ ಇನ್ ಇಟ್. ಐ ಡೋಂಟ್ ನೋ ಯಾಕೆ ಜನ ಅಂತಾರೆ ಥರ್ಡ್ ರೌಂಡ್ ರಿಸ್ಕ್ ಇರುತ್ತೆ, ಬಟ್ ಇಟ್ಸ್ ನಾಟ್ ರಿಸ್ಕ್ ಅಟ್ ಆಲ್. ನಾನು ಕೂಡ ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಿದ್ದು, ಯಾಕಂದರೆ ನನ್ನ ಜೊತೆನೂ ಕೂಡ ಇದೇ ಥರ ರ್ಯಾಂಕ್ ಇನ್ಫ್ಲೇಷನ್ ಆಗಿತ್ತು. ಎಲ್ಲ ನೀಟ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲ ಅಲೌಟ್ ಆಗಿಬಿಟ್ಟಿದ್ದು. ದ್ಯಾಟ್ಸ್ ವೈ ಇವನ್ ಐ ವಾಸ್ ನಾಟ್ ಗೆಟಿಂಗ್ ದ ಸೀಟ್ಸ್, ಜಸ್ಟ್ ಲೈಕ್ ಇಟ್ಸ್ ಹ್ಯಾಪನಿಂಗ್ ಫಾರ್ ಯು ಗೈಸ್. ನೀಟ್ ಡಿಲೇ ಆಗಿದೆ, ನೀಟ್ ಎಕ್ಸಾಮ್ ಡಿಲೇ ಆಗಿ ನಿಮ್ಮ ಜೊತೆ ಕೂಡ ಅದೇ ಸೇಮ್ ಸಿಚುವೇಶನ್ ಆಗ್ತಾ ಇದೆ, ವೇರ್ ಯು ಆರ್ ನಾಟ್ ಗೆಟಿಂಗ್ ಕಾಲೇಜಸ್. ಸೊ ಜಸ್ಟ್ ವೇಟ್ ಮಾಡಿ, ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಜಸ್ಟ್ ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಆ್ಯಂಡ್ ಯು ವಿಲ್ ಗೆಟ್ ಇಟ್. ಆ್ಯಂಡ್ ಐ ಥಿಂಕ್ 1000 ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ರೈಟ್? ಸೊ ಯು ಗೈಸ್ ಆರ್ ಲಕ್ಕಿ ಬಿಕಾಸ್ ಐ ಆಮ್ ಟೆಲಿಂಗ್ ಯು ಟು ಗೋ ವಿತ್ ದ ಚಾಯ್ಸ್ 2 ಬಿಕಾಸ್ ದಿಸ್ ಇಸ್ ಅ ಸ್ಮಾರ್ಟ್ ಟ್ರಿಕ್. ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ, ಅವರು ಚಾಯ್ಸ್ 3 ಅಥವಾ ಚಾಯ್ಸ್ 1 ಮಾಡಿ ಕಾಲೇಜ್ ಹೋಗ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಇಟ್ಸ್ ನಾಟ್. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಯು ಆರ್ ಆ್ಯಕ್ಚುಲಿ ಲಕ್ಕಿ, ಯು ಆರ್ ಪ್ಲೇಯಿಂಗ್ ಸ್ಮಾರ್ಟ್. ಸೊ ವೇಟ್ ಟಿಲ್ ದ ಥರ್ಡ್ ರೌಂಡ್, ದ್ಯಾಟ್ಸ್ ವಾಟ್ ಐ ಸೇ. ಸೊ ಅದಷ್ಟೇ. ವಿಡಿಯೋ ಇಷ್ಟ ಅನಿಸಿದ್ರೆ ಟು ಸಬ್ಸ್ಕ್ರೈಬ್ and comment your doubts. So I'll see you in the next video. Bye bye.